ಓಕೆ, ಫಿನಾಲೆಗೆ ಇನ್ನೊಂದ್ 2 ದಿನ ಇರುವಾಗ ಶಿವಣ್ಣ ಅವರಿಗೆ ಮೀಡಿಯಾದವ್ರು ಕೇಳ್ತಾರೆ, ಬಿಗ್ ಬಾಸ್ ಹಿಂಗೆ ಗಿಲ್ಲಿಯವರಿದ್ದಾರೆ ಫಿನಾಲೆನಲ್ಲಿ ಅಂತಂದ್ರೆ, ಶಿವಣ್ಣ ನಿಮ್ ಸಿಗ್ನೇಚರ್ ಸ್ಟೆಪ್ ಮಾಡ್ಬಿಟ್ಟು ಹೇಳ್ಬಿಡ್ತಾರೆ, ಇಲ್ಲ ಗಿಲ್ಲಿನೇ ಗೆಲ್ಲೋದು, ಟೇಬಲ್ ತಟ್ಟು ಬೇರೆ ಹೇಳ್ಬಿಡ್ತಾರೆ ಅದು. ಆಮೇಲೆ ಬಂದಿದ ತಕ್ಷಣ ಶಿವಣ್ಣನ ಮೀಟ್ ಕೂಡ ಮಾಡ್ತೀರಾ ನೀವು. ಆ ಕ್ಷಣ ಹೇಗಿತ್ತು ಅಂದ್ರೆ, ಒಬ್ಬ ಸೂಪರ್ ಸ್ಟಾರ್ ಅವ್ರು ಜಡ್ಜ್ ಆಗಿದ್ದಂತ ಶೋನಲ್ಲಿ, ಅವರು ಗೆಸ್ಟ್ ಆಗಿ ಬರ್ತಿದ್ದಂತ ಶೋನಲ್ಲಿ ನೀವು ಕಂಟೆಸ್ಟೆಂಟ್ ಆಗಿದ್ದವರು, ಅವರು ನಿಮಗೆ ಇಲ್ಲ ನಮ್ ಗಿಲ್ಲಿ ಗೆಲ್ತಾನೆ ಅಂತ ಅನ್ನೋದೊಂದಿದೆ ಅಲ್ಲ, ಅದಕ್ಕಿಂತ ಪ್ರೌಡ್ ಮೂಮೆಂಟ್ ಇನ್ನೊಂದಿಲ್ಲ. ಸೊ ಅವ್ರ ಮನೆಗೆ ಹೋದಾಗ ಏನೇನಾಯ್ತು, ಏನಂದ್ರು ಶಿವಣ್ಣ ಸರ್ ನಿಮ್ಗೆ? ಅದೇ ಮೇಡಮ್, ನಾನು ಅದು ಶಿವಣ್ಣ ಫಸ್ಟ್ ಹೇಳಿದ್ದೆ, ನನಗೆ ಸಖತ್ತು, ನಾನು ಅದಿಲ್ಲ ಏನ್ ಹೇಳಿಲ್ಲ ಅಂದ್ರೆ ಹೋಯ್ತಿದೆ, ಯಾಕಂದ್ರೆ ಶಿವಣ್ಣ ನನ್ಗೆ ಅಷ್ಟು ಇಷ್ಟ. ನಾನು ಅದ್ ಹೆಂಗಾಗೈತೆ ಕನೆಕ್ಷನ್ ನೋಡಿ, ಶಿವಣ್ಣ ಅಂದ್ರೆ ಎಲ್ರಿಗೂ ಇಷ್ಟ, ಎಲ್ರಿಗೂ ಇಷ್ಟ. ಹೆಂಗಾಗೈತೆ ನೋಡಿ, ಬೆಳಿಗ್ಗೆ ಅವರು ಹೇಳೋರೆ ಗಿಲ್ಲಿ ಅದನ್ನ ನೈಟ್ ಎಪಿಸೋಡ್ ನಾನ್ ಮಾತಾಡೋಣ, ಶಿವಣ್ಣ ಹಿಂಗೆ ನನ್ನ ಐ ಪಾಯಿಂಟ್ ನನ್ನ ಲೈಫಲ್ಲಿ ಯಾವ್ದಂದ್ರೆ, ಒಂದು ಸ್ಟೇಜ್ ಮೇಲೆ ಶಿವಣ್ಣ ಗಿಲ್ಲಿ ಅಂದ್ರೆ ನನ್ಗೆ ಇಷ್ಟ ಅಂತ ಹೇಳ್ತಾರೆ, ಅದು ನನ್ನ ಲೈಫಲ್ಲೂ ಮರೆಯಕ್ಕಾಗಲ್ಲ ಅಂತ ಶಿವಣ್ಣ ಹೇಳ್ತಾರೆ. ಅದ್ ನೋಡಿ, ಗಿಲ್ಲಿ ಪ್ರೀತಿ ಅಂದ್ರೆ ಹಂಗಿರ್ತದೆ, ಗೊತ್ತಿಲ್ದೇನೆ ಆಯ್ತದೆ ಗೊತ್ತಾ, ಅದೇ ನಿಜವಾದ ಪ್ರೀತಿ. ನೋಡಿ, ನಿನಗ್ ಗೊತ್ತಿತ್ತಾ, ನೀನ್ ಹೇಳಿದೆ, ನನಗ್ ಗೊತ್ತಿತ್ತಾ ನೀನ್ ಹೇಳ್ತೀಯ ಸಂಜೆಗೆ ಅಂತ, ಇಲ್ಲಿ ನಿನಗ್ ಗೊತ್ತಿತ್ತಾ ಹೊರಗಡೆ ನಾನು ಹಿಂಗ್ ಹೇಳಿದೀನಿ ಅಂತ, ಹಂಗೆಲ್ಲ ಮಾತಾಡ್ತಾರೆ. ಸಖತ್ ಖುಷಿ ಆಗ್ಬಿಡ್ತು ಮೇಡಮ್. ಆಮೇಲೆ ಗೀತಕ್ಕ ಎಷ್ಟು ಚೆನ್ನಾಗಿ ಅಂದ್ರೆ, ಮುಂಚೆನೂ ಅಷ್ಟೇ ಚೆನ್ನಾಗಿ ಮಾತಾಡ್ತಿದ್ರು. ಇದು ಹೊರಗಡೆ ಹೋದ್ಮೇಲೆ ಗಿಲಿ ಚೆನ್ನಾಗಾಡ್ದೆ, ಇವು ಡಿಜರ್ವ್ ಗಿಲಿ, ನೀನು ನಾನು ವೋಟ್ ಎಲ್ಲ ಮಾಡ್ತಿದ್ದೆ ಗಿಲಿ, DKD ಸೆಟ್ಟಲ್ ಹೋದ್ರೆ ಬೇರೆಯವ್ರ ಕೈಲಿ ವೋಟ್ ಹಾಕಿಸ್ತಿದ್ದೆ ಗಿಲಿ ಅಂತ. ಅವೆಲ್ಲ ಕೇಳಕ್ಕೆ ಹೆಂಗಿದ್ದು ಅಂದ್ರೆ, ಇಷ್ಟಿಷ್ಟಲ್ಲಿ ನೋಡ್ತಾವ್ನಿ ಇಬ್ರು, ಅಣ್ಣ ಅಕ್ಕ ಇಬ್ರು. ಸಖತ್ತು ನನಗೆ ನಂಬಿಕೆ ಐತಿಲ್ಲ. ಅವಾಗ ತಾನೇ ಬಂದವನಿ ಆಚೆಗೆ, ಬಂದು ಹಿಂಗ್ ಕೂತ್ಕೊಂಡವನಿ, ಹಿಂಗೆಲ್ಲ ಮಾತಾಡ್ತವ್ರ ಅಂದ್ರೆ, ಅಯ್ಯೋ ಅದು ದೊಡ್ಡ ಮನೆಗೆ ಹೋಗ್ಬಿಟ್ಟು ಅವ್ರ ಬಾಯಲ್ಲಿ ಅವ್ರು ನೋಡುದೇ ದೊಡ್ಡದು. ಅವ್ರ ಬಾಯಲ್ಲಿ ಆತರ ಮಾತುಗಳೆಲ್ಲ ಕೇಳ್ತೀನಿ ಅಂದ್ರೆ ಅದೃಷ್ಟ ಅಂತ ನಾನು